ಸರ್ವರಿಗೂ ವಂದನೆ. ನಮ್ಮ ಚಾನಲ್ನಲ್ಲಿ ವಿಶೇಷವಾದ ಕಾರ್ಯಕ್ರಮವಾಗಿರ್ತಕ್ಕಂಥ ಪ್ರಕೃತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನೆ. ಇವತ್ತಿನ ದಿವಸ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸ್ವಚ್ಛತೆಯ ಬಗ್ಗೆ ಮಾತಾಡೋಣ. ನೋಡಿ, ದೇವಾಲಯಗಳಲ್ಲಿ ಸ್ವಚ್ಛತೆ ವಿಭಾಗದಲ್ಲಿ ಅಲ್ಲಿ ಎಷ್ಟು ನಾವೇ ಗಲೀಜು ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟಿಷ್ಟು ಗಲೀಜು ಮಾಡೋದಿಲ್ಲ. ಬೆಳಗ್ಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ, ಊದುಗಡ್ಡಿ ಹಚ್ಚೋದು, ದೇವಾಲಯಗಳಿಗೆ ಹೋಗ್ತಾರೆ ಊದುಗಡ್ಡಿ ಹಚ್ಚೋದು, ಕ್ಲೀನಾಗೆಲ್ಲ ಆರಾಧನೆ ಮಾಡಿಬಿಟ್ಟು ಅಲ್ಲೇನ ಬಾಳೆಹಣ್ಣು ಕಂಡ್ರೆ ತೊಗೊಂಡೋಗಿ ಚುಚ್ಚಿಬಿಡೋದು. ಒಂದು ಬಾಳೆಹಣ್ಣು ಪ್ರಕೃತಿ ನಿಯಮದಲ್ಲಿ ಬಂದಿರತಕ್ಕಂಥದ್ದನ್ನು ಹಾಳು ಮಾಡ್ತಿದ್ದೀವ. ಯಾವುದೋ ಒಂದು ಹಸುಗೋ ಅಥವಾ ಒಬ್ಬ ಮನುಷ್ಯನೇ ತಿಂತಾನೋ, ಯಾರೋ ತಿಂತಾ ಇದ್ದ, ಅದು ಹಾಳಾಗೋಯ್ತು. ಕರ್ಪೂರ ಭಗವಂತನ ಪಾದದ ಹತ್ರನೇ ಇಟ್ಬಿಟ್ಟು ಹಚ್ಬಿಡೋದು. ಆ ಹೊಗೆ ಎಲ್ಲ ಭಗವಂತನಿಗೆ ಹೋಗಬೇಕು, ಆ ಶಿಲಾಮೂರ್ತಿಗೆಲ್ಲ ಹೊಗೆ ತುಂಬ್ಕೋಬೇಕು. ಅಕಸ್ಮಾತ್ ಆ ಸಮಯದಲ್ಲಿ ಅಲ್ಲಿ ಯಾವುದೋ ಒಂದು ವಸ್ತ್ರ ಹಾಕಿದ್ರು ದೇವ್ರ ಮೇಲೆ, ಅಕಸ್ಮಾತ್ ಅದ್ರ ಮೇಲೆ ಭಗವಂತನದು ಏನೋ ಒಂದು ಈ ದೊನ್ನೆಗಳಲ್ಲಿ ಏನಾದರೂ ಧಾನ್ಯಗಳನ್ನೇನಾದರೂ ಇಟ್ಟಿದ್ರು, ಅದು ಹತ್ಕೊಂಡು ಉರಿದು ಹೋಗ್ಬಿಡೋದೆ. ನಿಮಗೇನು ಹಚ್ಬಿಟ್ರೆ ಯಾರೋ ಹೊರಟುಬಿಡ್ತಾರೆ, ಹಚ್ಬಿಟ್ಟು ಹೊರಟುಬಿಡ್ತಾರೆ ಪಾಪ. ಅವರ ಆ ಮನುಷ್ಯನೂ ಅಲ್ಲಿ ಇರೋದಿಲ್ಲ. ಆದರೆ ಪಾಪ ಅಲ್ಲೆಲ್ಲ ವೇಸ್ಟ್. ಅದು ಆ ನಂತರ ಆ ಸ್ವಚ್ಛತೆ ಮಾಡುವಂಥ ಮನುಷ್ಯರುಗಳು ಎಷ್ಟು ನಿಮ್ಮನ್ನು ಬೈಕೋತಾರೋ. ಸುಮ್ಮನೆ ಬೈಕತಾನೆ ಇರ್ತಾರೆ, ಯಾವೋ ಹಿಂಗೆ ಮಾಡಿಬಿಟ್ರು ಅಂತ. ನೀವೇ ಸರಿಯಾಗಿ ಯೋಚನೆ ಮಾಡ್ಬೋದು. ಒಂದು ದೀಪ ತಗೊಳ್ಳಿ, ಒಂದು ಕ್ಲೀನಾಗಿ ಆರತಿ ಮಾಡಿ ತೊಗೊಂಡು ಸೈಡಲ್ಲಿ ಇಡಿ, ಕಡ್ಡಿ ಅಂಟಿಸಿ. ಎಲ್ಲಾದರೂ ಒಂದು ಕಡೆ ಜಾಗ ಇರುತ್ತೆ, ಕಡ್ಡಿ ಇಡೋದಕ್ಕೆ ಎಲ್ಲ ಒಂದು ಜಾಗ ಇರುತ್ತೆ. ಅಥವಾ ಕೇಳಿ, ಅಲ್ಲಿ ದೇವಾಲಯಗಳಲ್ಲಿ ಕೇಳಿ ವಿಚಾರಿಸಿ, ಮಾಡಿದ್ಮೇಲೆ ತೊಗೊಂಡೋಗಿ ಅಲ್ಲಿ ಇಟ್ಬಿಡಿ. ಮಾಡಲ್ಲ, ಸ್ವಲ್ಪ ದಯವಿಟ್ಟು ಅದನ್ನು ಗಮನ ಕೊಡಿ. ಇದೇ ಸಲ್ವ ಸ್ವಚ್ಛತೆ. ದೇವಾಲಯದಲ್ಲಿ ಗಲೀಜಿದ್ರೆ ನಾವೇ ಹೋಗಲ್ಲ. ಏನಪ್ಪ ಅಲ್ಲಿ ಏನು ಗಲೀಜು ಇರುತ್ತೆ, ಯಾವಾಗಲೂ ಒಂಥರ ಎಲ್ಲ ಒಂದು ಗಲೀಜು, ಅಂಟಂಟು, ಆಳು ಮುಳು. ಯಾರು ಮಾಡಿ ಹೋಗೋದನ್ನೆಲ್ಲ. ಈ ನಾಗರಿಕಲ್ಗೆ ಹಾಲು ಹಾಕೋದು ವಿಚಾರ ತಗೊಳ್ಳಿ. ನಾವು ನಾಗರಿಕಲ್ ತೆನೆ ಏನಿರಬೇಕು ಅಂತ ಹೋಗಿ ತೆನೆ ಏರಿತೀರ ಪಾಪ. ಒಳ್ಳೆಯ ಒಂದು ಸಂಪ್ರದಾಯ. ಹಾಲು ಹಾಕ್ಬಿಟ್ಟು ಬಂದುಬಿಡ್ತೀರ. ಹಾಲು ಇಲ್ಲ ಇವಾಗ ಮಾಡ್ತಾರೆ, ಫಸ್ಟ್ ಹೋಗಿ ನೀರು ಹಾಕ್ತಾರೆ, ಸ್ವಲ್ಪ ಹಾಲು ಹಾಕಿದ್ಮೇಲೆ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕ್ಬಿಡೋದು. ಅದಕ್ಕೆ ಕ್ಲೀನಾಗಿ ಹೂವು ಇಟ್ಬಿಟ್ಟು ಅಲ್ಲೇ ಒಂದು ಅರ್ಧ ಗಂಟೆ ಆದಮೇಲೆ ಹಾಲು ಏನಾಗುತ್ತೆ ಮತ್ತು ಆ ಹೂವು ಎಲ್ಲ ಏನೇನು ಹಾಕಿರ್ತೀರಿ ಅರಿಶಿನ ಕುಂಕುಮ, ಶಿಲಾಮೂರ್ತಿ ಏನಾಗೋದು. ಮತ್ತೆ ಸ್ವಚ್ಛತಾ ಮಾಡುವಂಥ ವ್ಯಕ್ತಿ ತಿರ್ಗಾ ನಿಮ್ಮನ್ನು ಬೈಕೊಂಡ. ಹಿಂಗೆ ತೊಳಿತಾನ ಅವನು. ಯಾಕೆಂದರೆ ಬೆಳಗ್ಗೆ ನೀವು ಹೋಗಿದ ತಕ್ಷಣ ಪಾಪ ನೀನು ಬಂದಿದ್ದೀನಿ, ನಿಮ್ಮ ಹಿಂದೆಗಡೆನೇ ಹಾಲು ಹಾಕಿ ನೀರು ಹಾಕ್ತಾನ ಅವನಿನ್ನು. ನಾಳೆ ಬೆಳಗ್ಗೆನೇ ಅದಕ್ಕೆ ನೀರು ಹಾಕೋದು, ಅಭಿಷೇಕ ಮಾಡಿ ಪೂರ್ಣವಾಗಿ ಹಾಲೆಲ್ಲ ಹಾಕಿದ ಮೇಲೆ ನಿಮ್ಮ ಕೈಲಿ ಹಿಡ್ಕೊಳ್ಳೋ ಅಷ್ಟಾದ ಹಿಡ್ಕೊಂಡು ಮಿಕ್ಕಿದ ನೀರು ಹಾಕಿ ಕ್ಲೀನಾಗಿ ಸ್ವಚ್ಛತೆ ಮಾಡಿ, ಕ್ಲೀನಾಗಿ ಒಂದು ಅರಿಶಿನ ಕುಂಕುಮ ಲೈಟು ಅಲಂಕಾರ ಮಾಡಿ ನಿಮ್ಮ ಭಗವಂತನನ್ನು ನೀವು ಸುಂದರವಾಗಿ ನೋಡಿ. ಎಲ್ಲ ದೇವರುಗಳಿಗೂ ಹಾಗೇ ಇರೋದು. ಹಾಲು ಹಾಕಿದ ಮೇಲೆ, ಅಭಿಷೇಕ ಆದ ಮೇಲೆ ನೀರು ಹಾಕಲೇಬೇಕು ಅಂತಲೇ ಇರೋದು. ಯಾವ ವಿಭಾಗದಲ್ಲೂ ನಾಗರಿಕಲ್ಗೆ ಬರೀ ಹಾಲು ಹಾಕ್ಬಿಟ್ಟು ನೆಟ್ಗೆ ಹೋಗಿ ಅಂತ ಎಲ್ಲೂ ಇಲ್ಲ. ಎಷ್ಟು ಅಲ್ಲಿ ಗಲೀಜು ಮಾಡ್ತೀವಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೊಣ ಮುಸುರುತ್ತೆ, ಸೊಳ್ಳೆ ಮುಸುರುತ್ತೆ. ಅದು ತಿರ್ಗಾ ಅಲ್ಲಿ ಹೋಗಿ ಬಂದವ್ರಿಗೆ ಎಷ್ಟು ಗಲೀಜು ಕಾಣುತ್ತೆ. ಇದೇ ಇರೋ ಥರನೇ ನವಗ್ರಹಗಳಲ್ಲೂ ಮಾಡ್ತಾರೆ. ನವಗ್ರಹ ಶಿಲಾಮೂರ್ತಿಗಳ ಮೇಲೆ ಯಾರನ್ನ ಹೇಳಿಬಿಡ್ತಾರೆ ಎಣ್ಣೆ ಹಾಕಿ ದೇವ್ರ ಮೇಲೆ ಅಂತ. ಯಾವ ಗರ್ಭಗುಡಿ ಒಳಗಡೆನೂ ಎಲ್ಲರನ್ನೂ ಭಕ್ತಾದಿಗಳನ್ನು ಬಿಡೋದಕ್ಕಾಗಲ್ಲ, ಇಲ್ಲ ಅದು ಸಂಪ್ರದಾಯ. ಅದಕ್ಕೆ ಇವ್ರೇನು ಮಾಡಿಬಿಡೋದು, ತಗೊಂಡೋಗಿದ್ದೇನೆ ಯಾವುದೋ ಒಂದು ಎಣ್ಣೆ, ಅದು ಎಳ್ಳೆಣ್ಣೆನೇ ಇಟ್ಕೊಂಡಿರ್ತಾರೋ ಯಾವ ಎಣ್ಣೆ ಇಟ್ಕೊಂಡಿರ್ತಾರೋ ಆ ವಿಗ್ರಹದ ಮೇಲೆ ಉಯ್ದುಬಿಡೋದು. ಉಯ್ದುಬಿಟ್ಟು ಆ ಎಣ್ಣೆ ಹರಿದುಕೊಂಡು ಬಂದು ಕೆಳಗಡೆ ನೆಲದ ಮೇಲೆ ಬಿದ್ದಾಗ ಸುತ್ತಬೇಕಾದ್ರೆ ನಿಮಗೆ ನಾಳೆ ದಿವಸ ಯಾರೋ ಒಬ್ಬರು ಮಾಡಿ ಹೋಗಿರ್ತಾರೆ, ನೀವು ಸುತ್ತಾ ಇರ್ತೀರ, ಜಾರಿ ಬಿದ್ದರೆ ಅಲ್ವೇ? ಅದ್ರ ಬದಲು ಅಭಿಷೇಕ ಮಾಡೋ ಟೈಮಿಗೆ ಹೋಗಿ ಅಭಿಷೇಕದಲ್ಲಿ ನೀವು ನಿಂತ್ಕೊಳ್ಳಿ, ಕೊಡಿ ಎಣ್ಣೆನ ಮಾಡಿಕೊಡ್ತಾರೆ. ನೀವು ಎಲ್ಲ ಆಗೋದ ಮೇಲೆ ಅದಕ್ಕೆ ಒಂದು ಬಟ್ಟೆ ಹಾಕಿರ್ತಾರೋ, ನವಗ್ರಹಗಳಿಗೆ ವಸ್ತ್ರ ಉಡಿಸಿರ್ತಾರೆ, ಹೂವು ಹಾಕಿರ್ತಾರೆ, ಅರಿಶಿನ ಕುಂಕುಮ ಮಾಡಿರ್ತಾರೆ, ಎಲ್ಲ ಇಟ್ಟಿರ್ತಾರೆ. ನಿಮ್ಮ ಪಾಡು ನೀವು ಎಣ್ಣೆ ಹಿಂಗೆ ಸುಮ್ಮನೆ ಉಯ್ದುಬಿಟ್ಟು ಹೊಟ್ಟಬಿಡೋದು.
ನವಗ್ರಹದ ಹತ್ರ ದೀಪ ಹಚ್ಚಿ, ನವಗ್ರಹದ ಹತ್ರ ದೀಪ ಹಚ್ಚಿ ಅಂತ ಹೇಳ್ತಾರಲ್ಲ, ಅದು ತಪ್ಪು. ನವಗ್ರಹಗಳಿಗೆ ದೀಪಾರಾಧನೆ ಮಾಡಿ, ಅದು ಕರೆಕ್ಟ್ ಅಲ್ವಾ? ನವಗ್ರಹದ ಹತ್ರ ದೀಪ ಹಚ್ಚಿ ಅಂದರೆ ನಿಮಗೇನು ತೊಗೊಂಡು ಹೋಗಿದ್ದೇನೆ ಪಾದದ ಹತ್ರನೇ ದೀಪ ಇಟ್ಬಿಡೋದು. ಪಾಪ ಹಾಕಿರೋ ಹೂವು ಎಲ್ಲ ಸುಟ್ಟೋಗ್ಬಿಡೋದು. ಏನು ನವಗ್ರಹಗಳೇನು ದೊಡ್ಡ ದೊಡ್ಡ ಶಿಲೆಗಳೇನು ಇರೋದಿಲ್ಲ ಎಲ್ಲ ದೇವಸ್ಥಾನಗಳು. ನಮ್ಮಮ್ಮ ಅಂದರೆ ಮಿನಿಮಮ್ ಅಂತ ಹೇಳಿದ್ರು ಕೂಡ 1.5 ಅಡಿ ವಿಭಾಗದ ವಿಗ್ರಹಗಳೇ ಹೆಚ್ಚಾಗಿದೆ ಅಷ್ಟೇ. ಆ ಬುಡದ ಹತ್ರನೇ ಇಟ್ಬಿಡೋದು. ಆ ಹೂವು ಎಲ್ಲ ಎಷ್ಟಿರುತ್ತೆ, ಇನ್ನು ಎಲ್ಲ ಸುಟ್ಟೋಗುತ್ತೆ. ಈಗ ಹೇಳಿ, ಸ್ವಚ್ಛತೆ ಅನ್ನೋದು ನಾವೇ ಮಾಡ್ತಿದ್ದೀವಿ. ಯಾರು ಮಾಡ್ತಿದ್ದಾರೆ ಸ್ವಚ್ಛತೆ? ನಾವೇನು ಯೋಚನೆ ಮಾಡಬೇಕಲ್ವ? ಯಾರು ಏನೇ ಹೇಳಿದ್ರು ಕೂಡ ಯೋಚನೆ ಮಾಡಬೇಕಲ್ವ? ಯಾವುದೇ ಒಂದು ವಸ್ತು ಪ್ರಯೋಜನ ಬರಬೇಕು. ಪ್ರಯೋಜನ ಬರಲಿಲ್ಲ ಅಂತಂದರೆ ಅಲ್ಲಿ ಒಳ್ಳೇದಾಗೋದಿಲ್ಲ, ಒಳ್ಳೆಯದು ಅಲ್ಲ ಅದು. ನೀವು ಹೋಗ್ತಾರೆ, ನವಧಾನ್ಯಗಳನ್ನು ತೊಗೊಂಡು ಹೋಗ್ತಾರೆ ದೇವಸ್ಥಾನಗಳಿಗೆ, ನವಗ್ರಹಗಳ ಹತ್ರ ಪಾದದ ಹತ್ರ ಹಾಕ್ಬಿಟ್ಟು ಬರ್ತಾರೆ. ಅದು ಹೇಗೆ ಹಾಕ್ತಾರೆ? ಬರೀ ಅದೇನೋ ಒಂದು ಪಟ್ನಾನೇ ಹಾಗೆ ಇಟ್ಬಿಟ್ಟು ಬಂದ್ರೆ ಹೌದಪ್ಪ ಅದೇನೋ ತೊಗೊಂಡು ಪ್ರಸಾದಕ್ಕೆ ಹಾಕಿದ್ರು ಅಂತ ಹೇಳ್ಬೋದು. ಎಲ್ಲರ ಪಾದದ ಹತ್ರನೂ ಒಂದೊಂದು ಸ್ವಲ್ಪ ಹತ್ತತ್ತು ಕಾಳು ಹಾಕೋದು, ಸಕ್ಕರೆ ಹಾಕೋದು, ಅದಕ್ಕೆ ಹೋಗ್ಬಿಡೋದು. ಆ ನೀರೇನಾದರೂ ಅಲ್ಲಿದ್ದರೆ, ಆ ಪಾದದ ಹತ್ರ ಒಂದು ಸ್ವಲ್ಪ ನೀರು ಏನಾದರೂ ಇತ್ತು ಅಂತ ಇಟ್ಕೊಳ್ಳಿ, ಸಕ್ಕರೆ ಕರಗ್ತು, ಭಾಳ ಸ್ವಚ್ಛತೆ ಬಂತು, ಭಾಳ ಸ್ವಚ್ಛತೆ ಆಯ್ತದು. ಅದ್ರ ಬದಲು ನಿಮ್ಮ ಕೈಲಿ ಎಷ್ಟು ಒಂದು ಇಡಿ ತೊಗೊಂಡು ಆಗುತ್ತೆ, ನಮ್ಮ ಕೈಲಿ ಅಷ್ಟೇ. ಭಗವಂತ ನಮಗೆ ಶಕ್ತಿ ಕೊಟ್ಟಿರೋದು ಒಂದೇ ಇಡಿ. ಕ್ಲೀನಾಗಿ ಒಂದು ದೊನ್ನೆಯಲ್ಲಿ ಹಾಕಿ ಪಾದದ ಹತ್ರ ಇಡಿ, ಆರಾಧನೆ ಮಾಡ್ಕೊಳ್ಳಿ, ಆಗುತ್ತಲ್ವ? ಎಲ್ಲರ ಪಾದದ ಹತ್ರ ಸ್ವಲ್ಪ ಹಾಕೊಂಬಂದ್ಬಿಡೋದು. ಅದ್ರ ಜೊತೆಗೆ ಅದೇನು ಹೇಳ್ತಾರೋ ಗೊತ್ತಿಲ್ಲ, ಯಾರು ಹೇಳ್ತಾರೋ ಗೊತ್ತಿಲ್ಲ, ಸಕ್ಕರೆ ಹಾಕಿ ಪಾದದ ಹತ್ರ ಅಂತ ಯಾರೂ ಹೇಳಿರಲ್ಲ. ಯಾರು ಒಂದು ನಂಬಿಕೆ ನೀವು ಯಾರೋ ಮಾಡ್ತಾರಷ್ಟೇ. ಸಕ್ಕರೆ ಹಾಕ್ಬಿಡಿ ಪಾದದ ಹತ್ರ, ಸಕ್ಕರೆ ಹಾಕ್ಬಿಡೋದು. ಏನಾಗೋದು ಅದ್ರ ಕತೆ? ಬಾ, ಇಲ್ಲಿ ದೇವಾಲಯಗಳ ಹತ್ರ ವೃಕ್ಷಗಳಿರುತ್ತೆ. ವೃಕ್ಷಗಳ ಹತ್ರ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಧರ್ಮ ಮಾಡ್ತಾರೆ. ತಾಂಬೂಲ, ಫಲ, ತಾಂಬೂಲ ಎಲ್ಲ ತೊಗೊಂಡು ಬಂದು ಎಲ್ಲ ಮಾಡ್ತಾರೆ. ಭಾಳ ಚೆನ್ನಾಗಿರ್ತದೆ, ಅದು ನೋಡೋದಕ್ಕೆ ಆನಂದ. ಅದು ಏನಾದರೂ ನೈವೇದ್ಯ ತಂದಿರ್ತಾರೆ, ಏನಾದರೂ ಒಂದು ನೈವೇದ್ಯ, ಒಂದು ಪಾಯಸನೋ ಏನೋ ಒಂದು ತಂದಿರ್ತಾರೆ. ಅಲ್ಲಿ ಭಗವಂತನ ಪಾದದ ಹತ್ರ ಇಡಬೇಕು ಅನ್ನೋ ಆಸೆ, ಸಂತೋಷ, ಇಡೀ ಆ ನೈವೇದ್ಯ ಆದಮೇಲೆ ಬೇಕಾದ್ರೆ ಇನ್ನೊಬ್ರಿಗೆ ತೆಗೆದುಕೊಡಿ, ಸುಮ್ಮನೆ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋದು. ಯಾರು ಎತ್ಕೋತಾರೆ ಅದನ್ನ? ನಿಮಗೂ ಒಂದು ಪುಣ್ಯ ಬರುತ್ತಲ್ವ, ಇನ್ನೊಬ್ರಿಗೆ ಎತ್ಕೊಟ್ರೆ. ಒಂದು ಫಲತಾಂಬೂಲನೇ ಇಟ್ಟಿರ್ತೀರ, ಅದನ್ನೇ ತೆಗೆದು ಇನ್ನೊಬ್ರು ಕೊಡಿ, ಪುಣ್ಯ ಬರುತ್ತೆ. ಇಲ್ಲ, ನಾನು ಇಟ್ಟಿರೋ ತಾಂಬೂಲದ ಮೇಲೇ ಊದ್ಗಡ್ಡಿ ಚುಚ್ಚಬೇಕು. ನಾನೊಂದು ನೈವೇದ್ಯ ಭಗವಂತನ ಪಾದದ ಹತ್ರಕ್ಕೆ ಹಾಕ್ಬಿಡ್ಬೇಕು. ಅದು ಅಲ್ಲೆಲ್ಲ ಚೆಲ್ಲು ಹೋಗಿ ಅಂಟಾಗಿ ನೆಕ್ಸ್ಟ್ ಬಂದು ಇನ್ನೊಬ್ಬರು ಸುತ್ತಬೇಕಾದ್ರೆ ಹೇಗಿರುತ್ತೆ ಗೊತ್ತಾ? ಸ್ವಚ್ಛತೆಯನ್ನು ನಾವೇ ಉಳಿಸ್ತಾ ಇಲ್ಲ. ಆ ದೇವಾಲಯದ ಸಮೀಪದಲ್ಲಿರ್ತಕ್ಕಂಥ ವೃಕ್ಷಗಳಿಗೆ ನಮ್ಮ ಒಂದು ಕೆಟ್ಟ ಬುದ್ಧಿಗಳು ಎಲ್ಲರಿಗೂ, ನಮಗೂ ಸೇರಿಸಿ ಹೇಳ್ಕೊತೀನಿ, ಎಲ್ಲರಿಗೂ. ಮನೆಗಳಲ್ಲಿ ದೇವ್ರ ಫೋಟೋ ಏನಾದರೂ ಹಳೇದಾಗೋಯ್ತು, ವೇಸ್ಟ್ ಆಗೋಯ್ತು, ತಗೊಂಡೋಗಿದ್ದೀನಿ ಆ ಮರದ ಹತ್ರ ಇಟ್ಟುಬಿಡೋದು. ಆ ದೇವಾಲಯದವ್ರು ಏನು ಮಾಡಬೇಕು? ಅದನ್ನು ಪಾಸ್ ಕೊಟ್ಟು ತಂದವ್ರು ನೀವು, ಪೂಜೆ ಮಾಡಿದವ್ರು ನೀವು, ಸಮಸ್ತರು ಮಾಡಿದ್ದು ತಗೊಂಡೋಗಿ ದೇವಸ್ಥಾನದ ಬುಡದಲ್ಲಿ ಇಟ್ಬಿಡೋದು. ಪಾಪ ಅವ್ರೇನು ಮಾಡೋದು? ಇದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಅಯ್ಯಪ್ಪ ಸ್ವಾಮಿ ಗಾಡಿಗಳು ಹೋಗ್ತದೆ ನೋಡಿ, ಅವರು ಓಂ ಶಕ್ತಿ ಗಾಡಿಗಳಿಗೆ ಹೋಗ್ತಕ್ಕಂಥವ್ರು, ಅವರು ಈ ಗಾಡಿಗಳಿಗೆ ಮುಂದೆಗಡೆ ಫೋಟೋ ಕಟ್ಕೊಂಡು ಹೋಗಿರ್ತಾರೆ. ಆಗೋಯ್ತಲ್ಲ ಟ್ರಿಪ್ಪು, ತಗೊಂಬಂದಿದ್ದೇನೆ ಮರದಲ್ಲಿ ಕಟ್ಬಿಡೋದು. ಟ್ರಿಪ್ ಆಗೋಯ್ತು ಅವ್ರದ್ದು. ಆ ಹೊಟ್ಟೆಪಾಡಿಗೋಸ್ಕರ ಏನೋ ದೇವ್ರ ಫೋಟೋ ಇಟ್ಕೊಂಡು ಹೋದರು ಬಂದರು. ಅದಾದಮೇಲೆ ಏನಕ್ಕೆ ಬೇಕು ಅವ್ರಿಗೆ ಆ ಫೋಟೋ? ತಗೊಂಡೋಗಿದ್ದಾನೆ ಆ ಮರದ ಹತ್ರ ಇಟ್ಬಿಟ್ಟು ಹೋಗ್ಬಿಡೋದು. ಆ ದೇವಾಲಯದವರು ಪಾಪ ಏನು ಭಗವಂತನ ಇಟ್ಬಿಟ್ಟಿದ್ದಾರೆ, ಏನು ಮಾಡೋದು ಪಾಪ ಅವರು ಯೋಚನೆ ಮಾಡ್ತಾರೆ. ಏನು ಎತ್ತಿ ಕಸಕ್ಕೆ ಹಾಕೋಕ್ಕಾಗತ್ತಾ? ಯಾಕೆ ಹಿಂಗೆ ಮಾಡ್ಕೊಳ್ಳೋದು? ಹೋಗೋದೇ ಯಾತ್ರೆಗೆ ಹೋಗ್ತಿದ್ದೀರಾ ಅಂತಂದಮೇಲೆ ಭಗವಂತ ನಿಮ್ಮ ಜೊತೆಲೇ ಇದ್ದಾನೆ. ಅದನ್ನು ನೀವು ಗಾಡಿಗೆ ಬೇರೆ ಫೋಟೋ ಮುಂದೆ ಕಟ್ಕೊಂಡು ಹೋಗಿ, ಇಲ್ಲ ನೀವು ಅದನ್ನು ಬರೋ ವರ್ಷಕ್ಕೆ ಎತ್ತಿಟ್ಕೊಳ್ಳಿ, ಹಾಗೆ ಎತ್ತಿಟ್ಕೊಳ್ಳಿ, ಸಂರಕ್ಷಣೆ ಮಾಡಿ ಇಟ್ಕೊಳ್ಳಿ, ಬರೋ ವರ್ಷಕ್ಕಾಗತ್ತೆ. ಆ ಸಮಯಕ್ಕೆ ಏನೋ ಮಾಡಿದ್ವಿ, ಆ ಸಮಯಕ್ಕೆ ತಗೊಂಬಂದಿದ್ವಿ, ಮರದ ಹತ್ರ ಹಾಕ್ಬಿಟ್ಟು ನ್ಯಾಟಿಗೆ ಹೊಟ್ಟೋಗ್ಬಿಟ್ರೆ ಪಾಪ ಅವ್ರು ಏನು ಮಾಡೋದು? ಆ ದೇವಾಲಯಗಳದವ್ರು ಏನು ಮಾಡೋದು? ಕೇಳಿದ್ರೆ ದೇವಸ್ಥಾನಗಳ ಹತ್ರ ಭಾಳ ಅಹಂಕಾರವಾಗಿ ಮಾತಾಡ್ತಾರೆ, ಇಲ್ಲಿ ಇಡಬೇಡಿ ಅಂತೆಲ್ಲ ಕೋಪದಲ್ಲಿ ಮಾತಾಡ್ತಾರೆ. ಅಲ್ಲಿರೋರ್ಗೆ ಎಷ್ಟು ಅಹಂಕಾರ ಅಂತ ಕೇಳ್ತೀರಾ? ಕೇಳೋಕ್ಕೆ ಮುಂಚೆ ನಾನೊಂದು ಮಾತು ಕೇಳ್ತೀನಿ, ಸ್ವಾಮಿ ನೀವು ಫೋಟೋ ಇಟ್ಬಿಟ್ಟು ಹೋಗ್ಬಿಟ್ರೆ ಆ ಫೋಟೋನ ಎತ್ಕೊಂಡು ಅವ್ರೇನು ಮಾಡ್ಬೇಕು ಸ್ವಾಮಿ? ಅವ್ರೇನು ಮಾಡೋದು? ತಿರ್ಗಿ ಅವ್ರನ್ನೇನ ಅಕಸ್ಮಾತ್ ಅವ್ರು ಯಾರೂ ಮಾಡಲ್ಲ ತಪ್ಪು, ಆದರೂ
ಏನೋ ಆ ಫೋಟೋ ತೆಗೆದು ಏನಾದರೂ ಅವರು ಎತ್ತಿ ಬಿಸಾಕ್ತಿದ್ರು ಅಂತ ಇಟ್ಕೊಳ್ಳಿ. ಅಯ್ಯೋ ನೋಡಪ್ಪ ದೇವಸ್ಥಾನದವರೇ ದೇವ್ರ ಫೋಟೋ ಬಿಸಾಕ್ತಾರೆ ಅಂದರೆ ಎತ್ಕೊಂಡೋಗಿ ಇರಲಿ, ಒಳಗಡೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕಾಗತ್ತಾ? ನೀವು ಪೂಜೆ ಮಾಡೋದಕ್ಕೆ ನೀವು ತೊಗೊಂಡ್ಬಿಟ್ಟು ಇನ್ನೊಬ್ರಿಗೆ ತಿರ್ಗಿ ಅದನ್ನು ಏನು ಇದು ಕೊಡ್ತಾ ಇದ್ದೀರಾ, ಜವಾಬ್ದಾರಿ ಕೊಡ್ತಾ ಇದ್ದೀರಾ ನೀವು? ಸ್ವಲ್ಪ ಇದನ್ನೆಲ್ಲ ಯೋಚನೆ ಮಾಡಿ. ಸ್ವಚ್ಛತೆ ಕಾರ್ಯಕ್ರಮಗಳು ನಾವೇ ಮಾಡೋಣ. ಸುಮ್ಮನೆ ದೇವಸ್ಥಾನಗಳ ಹತ್ರ ಹೋಗೋದು, ದೇವ್ರುಗಳ ಅಲ್ಲಿ ನೋಡೋ ಅವರು ಟ್ರಸ್ಟ್ ಅವ್ರು ಹೀಗೆ ಮಾತಾಡ್ತಾರೆ, ಅಲ್ಲಿರೋ ಸಿಬ್ಬಂದಿ ಹೀಗೆ ಮಾತಾಡ್ತಾರೆ, ಅವನ ಪುರೋಹಿತ ಹೀಗೆ ಮಾತಾಡ್ತಾನೆ, ಏನಪ್ಪ ಅವರು ಏನು ನಾವೇನು ದೇವಸ್ಥಾನ ಪಬ್ಲಿಕ್ಕಿಗೆ ಸೇರಿದ್ದು? ಪಬ್ಲಿಕ್ಕಿಗೆ ಸೇರಿದಂಗಿದ್ರೆ ಎಲ್ಲರೂ ಪಬ್ಲಿಕ್ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಆ ಸಿಬ್ಬಂದಿ ಮಾತ್ರ ಯಾಕೆ ಕೆಲಸ ಮಾಡಬೇಕಲ್ಲಿ? ಅಲ್ಲಿರೋ ಜನಗಳು ಮಾತ್ರ ಯಾಕೆ ಕೆಲಸ ಮಾಡಬೇಕು? ಯಾರನ್ನ ಏನೋ ಕೇಳಂಗಿಲ್ಲ. ದೇವಸ್ಥಾನ ಪಬ್ಲಿಕ್ ಸೇರಿದ್ರಿ ನೀವು ಯಾರಿಗೆ ಕೇಳೋಕ್ಕೆ ಅಂತೀರ? ಸಂತೋಷ, ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು ದೇವಸ್ಥಾನ, ಸಾರ್ವಜನಿಕರೆಲ್ಲರೂ ಸ್ವಚ್ಛತೆಯಿಂದ ಇಟ್ಕೊಳ್ಳಿ, ಯಾವ ಸಮಸ್ಯೆ ಇರೋದಿಲ್ಲ, ಯಾವ ಗೊಂದಲ ಇರೋದಿಲ್ಲ. ಇಷ್ಟೆಲ್ಲ ಇವಾಗ ಈ ಗೊಂದಲಗಳು ನಾನು ಏನೇನು ಹೇಳಿದೆ ಇದೆಲ್ಲ ಯಾರು ಮಾಡೋದು? ಸಾರ್ವಜನಿಕರೇ ಮಾಡೋದು. ಅದನ್ನು ಕೇಳೋದ್ರಲ್ಲಿ ದೇವಾಲಯದ ಆಡಳಿತ ಮಂಡಳಿಗಾಗಿ, ದೇವಾಲಯದ ಸಿಬ್ಬಂದಿಗಳಿಗಾಗಿ ಯಾಕೆ ಅಧಿಕಾರ ಇರಲ್ಲ? ಅವರೇ ಅಲ್ವೇ ಅದನ್ನೆಲ್ಲ ನೋಡ್ಕೊಳ್ತಾ ಇರೋದು. ದೇವಸ್ಥಾನ ಮುಂದೆನೇ ಬಂದು ಬೇಕು ಅಂತ ಗಾಡಿ ನಿಲ್ಲಿಸ್ಬಿಡೋದು, ವೆಹಿಕಲ್ ನಿಲ್ಲಿಸ್ಬಿಡೋದು, ಪಾರ್ಕಿಂಗು. ತೆಗೀರಪ್ಪ ಹೆಂಗೆ ದೇವಸ್ಥಾನ, ದೇವಸ್ಥಾನ ಮುಂದೆ ನೀನೇನೇ ಕೇಳೋದು? ಈ ರೀತಿ ಬೇರೆ ಮಾತಾಡೋದು. ಅದೇ ದೇವಾಲಯದ ಹತ್ರ ಒಂದು ಸ್ವಲ್ಪ ಕಸ ಗುಡಿಸಿಲ್ಲ ಅಂದರೆ ಕಸ ಗುಡಿಸ್ತೀರಾ? ಅಲ್ಲಿ ಯಾರನ್ನ ದೇವಸ್ಥಾನಗಳಲ್ಲಿ ಹೋದಾಗ ನೋಡಿ, ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ನೋಡ್ತಾ ಇದ್ದೀನಿ, ಪಾಪ ಸ್ವಚ್ಛತೆ ಮಾಡ್ತಾ ಇರ್ತಾರೆ, ಕಸ ಗುಡಿಸ್ತಾ ಇರ್ತಾರೆ. ಅವ್ರು ಹೆಂಗೆ ಮಾಡ್ತಿದ್ದಾರೆ ನೋಡ್ಕೊಂಡು ನಾವು ಹೋಗ್ಬೇಕಲ್ವೇ? ನಮ್ಮ ಪಾಡಿಗೆ ನಾವು ಹೋಗ್ತಾ ಇರೋದೆ, ಅದೇ ಕಸನ ತುಳ್ಕೊಂಡು ಹೋಗ್ತಾ ಇರೋದೆ. ಒಂದು 5 ನಿಮಿಷ ಮಾಡ್ತಿದ್ದಾರೆ, ಒಂದು 5 ನಿಮಿಷ ನಿಲ್ಲೋಣ. ಸ್ವಚ್ಛತೆ ಮಾಡ್ತಿದ್ದಾರೆ, ಒಂದು 5 ನಿಮಿಷ ನಿಂತ್ಕೊಂಡ್ರೆ ಏನು ತಪ್ಪೇನಾಗಲ್ಲ, ಸಮಸ್ಯೆ ಏನಾಗೋಗ್ಬಿಡಲ್ಲ, ಗೊಂದಲ ಏನಾಗೋದಿಲ್ಲ. ಒಂದು 10 ನಿಮಿಷ ಅವ್ರು ಕ್ಲೀನ್ ಮಾಡಿದ್ಮೇಲೆ ಕ್ಲೀನಾಗಿ ನಾವು ಹೋಗ್ಬೋದಲ್ವಾ? ಬೇರೆ ಅದಕ್ಕೆಲ್ಲ ಹೇಳ್ತೀವಿ ಕ್ಲೀನ್ನೆಸ್ ಇರಲ್ಲ, ಗಲೀಜಿದೆ. ಆ ಗಲೀಜಿದ್ರೆ ಹೇಗೆ ಅಲ್ಲಿ ಏನು ಕಷ್ಟ, ಅದರಿಂದ ನಮಗೆ ತೊಂದರೆ ಆಗುತ್ತೆ, ಡಿಸೀಸ್ ಬರುತ್ತೆ, ಅಲರ್ಜಿ ಬರುತ್ತೆ, ರೋಗ ಬರುತ್ತೆ ಅಂತೆಲ್ಲ ಮಾತಾಡ್ತೀವಿ. ಅವ್ರೊಂದು ಸ್ವಚ್ಛತೆ ಮಾಡ್ತಾ ಇರ್ಬೇಕಂದ್ರೆ ಸ್ವಲ್ಪ ಹೊತ್ತು ನಿಲ್ಲೋಣ. ಪಾಪ ಅವ್ನು ಸ್ವಚ್ಛತೆ ಮಾಡ್ತಾ ಇರೋನಿಗೆ ಅವ್ನಿಗೆ ಇನ್ನೂ BP ರೈಸ್ ಆಗುತ್ತೆ. ತೊಳ್ಕೊಂಡು ನೀವು ಹೋಗ್ತಿದ್ರೆ ತಿರ್ಗಾ ಗುಡ್ಸ್ಕೊಂಬರ್ಬೇಕಾ ನಾನು ಅಲ್ಲಿಂದ ಅಂತ ಅವ್ನಿಗೆ ಕೋಪ ಬರ್ತಾ ಇರುತ್ತೆ. ನೋಡ್ಬೋದು, ಇದನ್ನೆಲ್ಲ ನಾವು ಕಣ್ಣಾರೆ ನೋಡುವಂಥ ಪ್ರತಿನಿತ್ಯದ ದೃಶ್ಯಗಳಿವೆಲ್ಲ. 2 ನಿಮಿಷ ಒಂದು ಸ್ವಚ್ಛತೆ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ನಿಲ್ಲೋದ್ರಲ್ಲಿ ನಮ್ದೇನು ಕಳ್ಕೊಳ್ಳೋದಿಲ್ಲ. ಸ್ವಚ್ಛತೆ ಮಾಡೋದ್ರಿಂದ, ಸ್ವಚ್ಛತೆ ಇರುವುದರಿಂದನೇ ನಾವು ಭಗವಂತನನ್ನು ನಾವು ಬಹಳ ಸಮಾಧಾನವಾಗಿ ಪ್ರಾರ್ಥನೆ ಮಾಡ್ತೀವಿ. ಈ ದೇವಸ್ಥಾನದಲ್ಲೆಲ್ಲ ಗಲೀಜಾಗ್ಬಿಟ್ಟಿದೆ, ಹೂವಾಗಿವೆ ಎಲ್ಲ ಬಿದ್ದು ಗಲೀಜಾಗ್ಬಿಟ್ಟಿದೆ, ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಯ್ಯೋ ಗಲೀಜಲ್ಲಿ ಹೆಂಗೆ ಕೂತ್ಕೊಳ್ಳೋದು ಅನ್ಕೋತೀವಲ್ವಾ? ಅದು ಸ್ವಚ್ಛತೆ ಮಾಡಿಬಿಟ್ರೆ ಆರಾಮಾಗಿ ಕೂತ್ಕೋತೀವಲ್ವಾ? ಇದು 2 ನಿಮಿಷ ಕಾಯ್ಬೋದಲ್ಲ, ಏನು ತಪ್ಪಾಗುತ್ತೆ? ಇದನ್ನು ಯಾರೂ ತಿಳ್ಕೊಳ್ಳಲ್ಲ. ಎಷ್ಟೋ ದೇವಸ್ಥಾನಗಳಲ್ಲಿ ನಾನು ಅದನ್ನು ನೋಡಿದ್ದೀನಿ. ತಿಳ್ಕೊಂಡು ಹಂಗೆ ಹೋಗ್ತಾನೆ ಇರ್ತಾರೆ. ಅವ್ನು ಹೇಳ್ತಾನೆ ಇರ್ತಾನೆ, ಪಾಪ ಕಸ ಗುಡಿಸೋನು, ಯಾಕೆಂದು ಕಸ ಗುಡಿಸೋನಲ್ವೇ, ಅವನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು? ಹೋಗ್ತಾ ಇರ್ತಾರೆ. ನಾನು ಒಂದು 2-3 ದಿವಸದಿಂದ ನಾನೇ ನಿಂತ್ಕೊಂಡು ಹೇಳಿದೆ, ಯಾಕಪ್ಪ ಹೀಗೆ ಮಾಡ್ತೀರಾ? ಒಂದು 5 ನಿಮಿಷ ನಿಂತ್ಕೊಳ್ಳಿ. ಅವ್ರ ಪಾಪ ಸ್ವಚ್ಛತೆ ಮಾಡ್ತಿದ್ದಾರೆ, ಏನಾಗುತ್ತೆ? ನಮ್ಗೆ ಟೈಮ್ ಆಯಿತು ಹೋಗ್ತಾ. ಸ್ವಚ್ಛತೆ ಅನ್ನೋದನ್ನು ನಾವೇ ಮಾಡಬೇಕು, ಸ್ವಚ್ಛತೆ ಕಾರ್ಯಕ್ರಮಗಳನ್ನು ನಾವೇ ಇಟ್ಕೋಬೇಕು. ಇದು ದೇವಾಲಯಗಳಲ್ಲಿ ಮಾತೆತ್ತಿರ ನಾವು ಹೇಳೋದು, ಎಲ್ಲರೂ ಹೇಳ್ತಾರೆ ಆ ಮಾತನ್ನ. ದೇವಸ್ಥಾನ ಪಬ್ಲಿಕ್ಕಿಗೆ ಸೇರಿದ್ದು, ಪಬ್ಲಿಕ್ಗೆ ಸೇರಿದ್ದು, ಸಮಾಜಕ್ಕೆ ಸೇರಿದ್ದು. ದೇವಾಲಯ ಸಮಾಜಕ್ಕೆ ಸೇರಿದ್ದು. ಸಮಾಜ ಅದನ್ನು ಹಾಗೆ ಉಳಿಸೋಣ ಅಲ್ವೇ? ದೇವಸ್ಥಾನ ಇವಾಗ ಒಂದು ಬಹಳ ವರ್ಷಗಳಿಂದ ಯಾರೂ ಪೇಂಟ್ ಮಾಡಲಿಲ್ಲ, ಹಂಗೆಲ್ಲ ಇದಾಗ್ಬಿಟ್ಟಿದೆ ಅದಾಗ್ಬಿಟ್ಟಿದೆ ಅಂತಂದ ದೇವಸ್ಥಾನದವ್ರು ಏನೋ ಮಾಡೋದೇ ಇಲ್ಲ. ಅವಾಗ ಮಾತ್ರ ಹೇಳ್ತೀವಿ ಆ ದೇವಸ್ಥಾನದವ್ರು ಏನೂ ಮಾಡೋದಿಲ್ಲ ಅಂತ. ಆದರೆ ಅದು ನಮ್ಮ ಕರ್ತವ್ಯ ಅಲ್ವೇ? ದೇವಸ್ಥಾನ ನಮ್ಮದು ಸಮಾಜಕ್ಕೆ ಸೇರಿದ್ದು, ಪಬ್ಲಿಕ್ಕಿಗೆ ಸೇರಿದ್ದು ಅಂತಂದಾಗ ಅದಕ್ಕೊಂದು ಬಣ್ಣ ಹೊಡಿಸ್ಲಿಲ್ಲ ಅಂದ್ರೆ ನಾವು ಹೋಗ್ಬೋದಲ್ವ, ನಾವು ಮಾಡ್ಬೋದಲ್ವ? ಅದಿಲ್ಲ. ಆವಾಗ ಮಾತ್ರ ನಾವು ವಾದ ಮಾಡ್ತೀವಿ. ಅವ್ರಿಗೂ ಪ್ರೋತ್ಸಾಹ ಮಾಡಿ, ಪಾಪ ಅವರು ಅದೇ ಕಾರ್ಯಕ್ರಮದಲ್ಲಿ ನಿಂತಿರೋರು, ಅವರು ಅದೇ ಕೆಲಸ ಮಾಡೋವಂಥವ್ರು, ಅವ್ರಿಗೂ ಒಂದು ಸ್ವಲ್ಪ ನಾವು ಪ್ರೋತ್ಸಾಹ ಮಾಡೋಣ. ಆಗ ಅವರು ಸ್ವಚ್ಛತೆಯಿಂದ ಇಟ್ಕೊಳ್ತಾರೆ, ಸ್ವಚ್ಛತೆ ಮಾಡ್ಕೊಂಡು ಹೋಗ್ತಾರೆ. ಸರ್ಕಾರಿ ದೇವಾಲಯಗಳಲ್ಲಿ ಏನೇನು ನಡೀತಿದೆ ಅಂತೆಲ್ಲ ಗೊತ್ತು ನಿಮಗೆ.
ಏನೇನು ರೂಲ್ಸ್ ಮಾಡಿ ಇಟ್ಟಿದ್ದಾರೆ. ಒಂದು ಆಧಾರ್ ಕಾರ್ಡ್ ಇದ್ದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾಡಿ ಇಟ್ಕೊಂಡಿದ್ದಾರೆ. ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬನ್ನಿ ಅಂತ ಮಾಡಿ ಇಟ್ಕೊಂಡಿದ್ದಾರೆ. ನಾವು ಭಗವಂತ ಎಲ್ಲ ಕಡೆ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ. ನಾವು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಎಲ್ಲ ಕಡೆ ಸಿಗ್ತಾನೆ. ಅದು ಎಲ್ಲಿ ಕೂತ್ಕೊಂಡು ಮಾಡಿದ್ರೂ ಭಗವಂತ ಸಿಕ್ಕೇ ಸಿಗ್ತಾನೆ ನಮಗೆ. ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ದೇವಾಲಯಗಳಲ್ಲಿ ನಾವು ಅದೇ ಥರ ನೋಡ್ಕೊಳ್ಳೋಣ. ಅದು ಬಹಳ ಚೆನ್ನಾಗಿರುತ್ತೆ. ಅದು ಅಭಿವೃದ್ಧಿ ಆಗತ್ತೆ. ನಮಗೂ ಶಾಂತಿ, ಸಂತೋಷ, ಮನಸ್ಸಿಗೆ ಸಂತೃಪ್ತಿ ಅನ್ನೋದು ನಮಗೂ ಸಿಗುತ್ತೆ. ಇದು ನಿಮ್ಮ ಇಷ್ಟ. ಇದನ್ನು ತಗೊಳ್ಳಿ, ಇದನ್ನು ಬಿಡಿ. ಅದೇ ಕೂತ್ಕೊಂಡು ಒಂದು ನಿಮಿಷ ಯೋಚನೆ ಮಾಡಿ. ಯಾರಾನ ಈ ಥರ ಮಾಡ್ತಿದ್ದಾಗ ಅಲ್ಲಿ ಕರ್ಪೂರ ಹಂಚೋದು, ಊದ್ಗಡ್ಡಿ ಚುಚ್ಚೋದು, ದಯವಿಟ್ಟು ಹೇಳಿ ಯಾಕೆ ಮಾಡ್ತೀರಿ ಈ ಕೆಲಸನ ಅಂತ. ಎಲ್ಲದಕ್ಕೂ ಆಡಳಿತ ಮಂಡಳಿ ಬಂದು ಹೇಳಬೇಕಾಗಿಲ್ಲ. ಪಕ್ಕದವ್ರಿಗೆ ನಾವೇ ಹೇಳೋಣ. ಯಾಕಪ್ಪ ಅವ್ರೇನೋ ಮಾಡ್ಕೊಳ್ತಿದ್ದಾರೆ, ನಮ್ಗೆ ಯಾಕಪ್ಪ ಅಂತ ಹೋಗೋದಲ್ಲ. ಅದರಿಂದ ಎಷ್ಟು ಅಲ್ಲಿ ಗಲೀಜಾಗುತ್ತೆ, ಎಷ್ಟು ಅಲ್ಲಿ ಅಸಮಾಧಾನ ಆಗುತ್ತೆ. ನೀವೇ ನೋಡಿ, ಒಂದು ದೇವ್ರ ಪಕ್ಕ ಇದ್ರ ಹತ್ರ ಈ ಕರ್ಪೂರದ ಪ್ಯಾಕೆಟು ಕೀಳಲ್ಲ. ಆ ಪ್ಯಾಕೆಟ್ ಸಮೇತ ಇಟ್ಬಿಟ್ಟು ಬೆಂಕಿ ಇಟ್ಬಿಟ್ಟಿರ್ತಾರೆ. ಪ್ಲಾಸ್ಟಿಕ್ ಎಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ. ನಾವೇ ಅಲ್ಲಿ ನೋಡಿದಾಗ ಏನು ಗಲೀಜಾಗಿ ಇಟ್ಕೊಂಡಿದ್ದಾರಪ್ಪ. ಯಾರೋ ಹಚ್ಬಿಟ್ಟು ಹೋಗಿರೋದಕ್ಕೆ ನಾವು ಯಾಕೆ ಆಡಳಿತ ಮಂಡಳಿ ಮೇಲೆ ನಾವು ಅಸಮಾಧಾನ ಪಟ್ಕೊಳ್ಳೋದು, ಆಡಳಿತ ಮಂಡಳಿ ಮೇಲೆ ಕೋಪ ಮಾಡ್ಕೊಳ್ಳೋದು. ಏನು ಕ್ಲೀನಾಗಿ ಇಟ್ಕೊಂಡಿಲ್ಲ ರೀ ಇವರು. ಎಲ್ಲದಕ್ಕೂ ಬೋರ್ಡ್ ಹಾಕ್ಕೊಂಡು, ಎಲ್ಲದಕ್ಕೂ ನಿಂತ್ಕೊಂಡು, ಎಲ್ಲದಕ್ಕೂ ಹೇಳೋಕ್ಕಾಗುತ್ತಾ? ಹೇಳ್ಬೋದು ನಾವು. ಅದೇ ಯಾವಾಗಲೂ ಈ ಪುರೋಹಿತರು ಏನಾರ ಹೋಗಿ ಹೇಳಿದ್ರು ಅಂತಂದರೆ, ಅವ್ನು ಪೂಜಾರ್ ಏನ್ರಿ ಮಾತಾಡ್ತಾರೆ, ಕರ್ಪೂರ ಅಂಟಿಸ್ಬೇಡ, ಎಲ್ಲದಕ್ಕೂ ಉದ್ರೇಕ. ಅವರು ಹೌದು ಸ್ವಾಮಿ, ಅವ್ರು ಸ್ವಚ್ಛತೆ ಮಾಡೋರು, ಅವ್ರಿಗೆ ಗೊತ್ತು ಅವ್ರಿಗೆ ಆ ಕಷ್ಟ ಏನು ಅಂತ. ಅವ್ರಿಗೆ ಗೊತ್ತು ಆ ಕಷ್ಟ ಏನು ಅಂತ. ಅದಕ್ಕೆ ಹೇಳ್ತಾರೆ. ತಪ್ಪೇನಿದೆ? ದೇವಾಲಯದ ವಿಚಾರಗಳು, ದೇವರನ್ನ ಆರಾಧನೆ ಮಾಡೋದಕ್ಕೆ ಅಂತ ಅವ್ರು ಇರೋದು, ದೇವರ ಪೂಜೆ ಪುನಸ್ಕಾರಗಳು ಮಾಡೋದು ಅಂತ ಇರೋದು, ದೇವರ ಸ್ವಚ್ಛತೆ ನೋಡ್ಕೊಳ್ಳೋದಕ್ಕೆ ಅವ್ರು ಇರೋದು. ಆದ ಕಾರಣದಿಂದ ಅವರು ಹೇಳ್ತಾರೆ ಹಿಂಗೆ ಮಾಡಬೇಡಿ ಅಂತ. ತಪ್ಪೇನಿಲ್ಲ ಇದರಲ್ಲಿ, ಯಾವುದೇ ಕಾರಣಕ್ಕೂ ತಪ್ಪು ಬರೋದಿಲ್ಲ. ನೀವು ಅದನ್ನು ಕ್ಲಿಯರಾಗಿ ಮಾಡಿದ್ರೆ ಅದು ಯಾಕೆ ತಪ್ಪಾಗುತ್ತೆ? ಅದ್ರ ಬದಲು ಕೇಳಿ ಅವ್ರಿಗೆ, ಒಂದು ದೀಪ ಕೊಡಿ ಸ್ವಾಮಿ, ದೇವಸ್ಥಾನದಲ್ಲಿ ಒಂದು ದೀಪ ಇದ್ದರೆ ಕೊಡಿ ಅಂತ ಒಂದು ದೀಪ ಕೊಡ್ತಾರೆ. ಆ ದೀಪದಲ್ಲಿ ಹಚ್ಚಿಬಿಟ್ಟು ಕ್ಲೀನಾಗಿ ಇಡಿ, ತೊಂದರೆನೇ ಇಲ್ವಲ್ಲ, ಪ್ರಾಬ್ಲಮೇ ಆಗಲ್ವಲ್ಲ, ಕ್ಲಿಯರಾಗಿರುತ್ತಲ್ಲ. ಅಲ್ಲ ಇಲ್ವಾ ಸ್ವಾಮಿ? ಅವ್ರನ್ನೇ ಕೇಳಿ, ಸ್ವಾಮಿ ಇದೇ ಕರ್ಪೂರನ ಹಾಕಿ ಮಂಗಳಾರತಿ ಮಾಡಿಕೊಡಿ ನಮಗೆ ಅಂತ. ಅದೇ ಕರ್ಪೂರ ಹಾಕಿಬಿಟ್ಟು ಅದೇ ಮಂಗಳಾರತಿ ಮಾಡಿಕೊಡ್ತಾರೆ, ಮುಗೀತು. ನಿಮ್ಮ ಕರ್ಪೂರನೂ ಅಂಟಿಸಿದ್ದಾರೆ, ಭಗವಂತನ ಮುಂದೆನೂ ಹೋಯ್ತು, ನಿಮಗೂ ಅದು ಮಂಗಳಾರತಿ ಸಿಕ್ತು, ಸಮಾಧಾನ ಆಯ್ತಲ್ಲ. ಯೋಚನೆ ಮಾಡ್ಕೊಂಡು ಮಾಡಿಪ್ಪ. ಇದ್ರ ಬಗ್ಗೆನೂ ನಿಮ್ಗೆ ಅಸಮಾಧಾನ ಇದ್ದರು, ಇದ್ರ ಬಗ್ಗೆ ನಿಮ್ಗೆ ಇಷ್ಟ ಆಗಿದ್ರು, ಏನೇ ಇದ್ದರೂ ಬೇಕಾದ್ರೆ ನೀವು ನನಗೆ ತಿಳಿಸ್ಬೋದು. ನನ್ನ ಪಬ್ಲಿಸಿಟಿಗೋಸ್ಕರ ಆಗಿರಲಿ ಅಥವಾ ನಮ್ಮ ಯಾವ ಯೂಟ್ಯೂಬ್ ಚಾನಲ್ ಏನೋ ಉದ್ಧಾರ ಆಗಬೇಕು ಅಂತ ನಾನು ಇದೆಲ್ಲ ಹೇಳ್ತಿಲ್ಲ, ಹೇಳೋದು ಬೇಕಾಗಿಲ್ಲ ನನಗೆ. ಬೈಯೋರಿದ್ದರು ದಯವಿಟ್ಟು ಬೈರಿ. ನಿಮ್ಗೆ ಯಾರನ್ಗೆ ಅಸಮಾಧಾನ ಆಗಿ ಏನಾದರೂ ನನ್ನ ಬಗ್ಗೆ ಬೈಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ನಂಬರು ಕಳಿಸ್ತೀನಿ, ದಯವಿಟ್ಟು ಬೈಬೋದು. ಅಂದರೆ ಸರಿ ತಪ್ಪು ಎರಡನ್ನೂ ತಿಳ್ಕೊಬೇಕಾಗಿರೋದು ನಮ್ಮ ಧರ್ಮ. ನನ್ನ ಧರ್ಮನೇ ತಿಳ್ಕೊಳ್ತೀನಿ, ಯಾವುದು ಸರಿ ಯಾವುದು ತಪ್ಪು ಅಂತಲೂ ನಾವು ತಿಳ್ಕೊಬೇಕು. ನಾನು ಮಹಾಪಂಡಿತ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಗೆ ಏನೇ ಇದ್ದರೂ ಕೂಡ ಹೇಳಬೇಕು. ನನ್ನ ಅಭಿಪ್ರಾಯ, ನಾನು ಯಥೋಪವಾದಿ. ಸರಿಯಾಗಿ ಅದನ್ನು ಕೇಳಿಸ್ಕೊಳ್ಳಿ. ನಾನು ಯಥೋಪವಾದಿ. ಇಂದಿನ ದಿವಸದಲ್ಲಿ ಏನಿದೆಯೋ ಅದ್ರ ಬಗ್ಗೆ ವಾದ ಮಾಡೋಣ. ನಾನು ಇನ್ನೇನು ತರಲೆ ಮಾಡೋಕ್ಕೆ ಅಥವಾ ಏನೋ ಇದು ಮಾಡೋಕ್ಕೆಲ್ಲ ಇಲ್ಲ, ಯಥೋಪವಾದಿ. 4 ಜನ ಬೈಯೋರಿದ್ರೇ ಆ ಮನುಷ್ಯ ಬೆಳೆಯೋದಂತೆ. ನಿಮ್ಗೇನಾದರೂ ಅಸಮಾಧಾನ ಇದ್ದರೆ, ಅತೃಪ್ತಿ ಇದ್ದರೆ ದಯವಿಟ್ಟು ಇದನ್ನು ನನಗೆ ತಿಳಿಸ್ಬೋದು. ಸರ್ವೇ ಜನ ಸುಖಿನೋ ಭವಂತು.